ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಇದು ಪ್ರಾಥಮಿಕ ತನಿಖೆಗೆ ಇದು ಸರ್. ಒಂದು ವಾಟ್ಸಪ್ ಮೆಸೇಜ್ನಲ್ಲಿ ನೋಡಿದ್ದೀನಿ. ನನಗೆ ಸತ್ಯಾಸತ್ಯತೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕಂಪ್ಲೀಟ್ ಅದನ್ನು ಐ ನಾಟ್ ರೆಡ್ ದ ಆರ್ಡರ್. ಆರ್ಡರ್ ನಾನು ನೋಡಿಲ್ಲ. ನಿಮಗೂ ಗೊತ್ತಿದೆ, ನಾನು ಈ ಇದರಿಂದ ಬಂದಿದ್ದೀನಿ. ಅದು ಆರ್ಡರ್ ನೋಡಿದ್ಮೇಲೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಮತ್ತು ಇದು ಯಾವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಕಮೆಂಟ್ ಮಾಡೇ ಮಾಡ್ತಾರೆ. ಇಲ್ಲ ಸರ್, ಮುಖ್ಯಮಂತ್ರಿ ಮಾತಾಡಿದ್ದಾರೆ ಸರ್. ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಏನು ಬರ್ತಾವೆ ಅದು ಕೊಡ್ಲಿ ಕೋರ್ಟ್ ಅವ್ರಿಗೆ. ಎಲ್ಲದಕ್ಕೂ ನಾನು ಸಿದ್ಧ ಇದ್ದೀನಿ. ತನಿಖೆ ಮತ್ತು ಅವರು ಹೇಳಿದಾರಲ್ಲ ಸರ್, ಈ ರೀತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ರಾಜೀನಾಮೆ ಕೊಡ್ಲೇಬೇಕು, ಕೊಟ್ಟೆ ಎದುರಿಸಬೇಕು ಅಂತ ಹೇಳಿ. ಯಾರು ಈಗ ಬಿಜೆಪಿ ಅವರು ಸರ್, ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ರಾಜೀನಾಮೆ ಕೊಡಿಸ್ರಿ, ಆಮೇಲೆ ನೋಡೋಣ ಅಂತ. ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡಬೇಕು ಅಂತ ಯಾಕೆ ಅಂತ. ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಇದು ಪ್ರಾಥಮಿಕ ತನಿಖೆಗೆ ಇದು ಸರ್. ಅದು ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತಾರೆ. ನಾನು ಇನ್ನೂ ಕೂಡ ಅದನ್ನ ನೋಡಿಲ್ಲ. ಸುಳ್ಳೆ ನೋಡ್ಲಾರ್ದೆ ನಾನೇನೋ ತಪ್ಪಾಗಿ ಹೇಳುವಂಥದ್ದು ಸರಿಯಾಗಲ್ಲ. ನನಗೆ ಜಜ್ಮೆಂಟ್ ನೋಡಿ ಇಲ್ಲ ಇನ್ನೂ ತನ. ನನಗೆ ಈ ರೀತಿ ತನಿಖೆಗಳನ್ನ ಎದುರಿಸಿಕೊಂಡು ಅಧಿಕಾರದಲ್ಲಿದೆ, ತನಿಖೆನ ಎದುರಿಸ್ತಾ ಇದ್ದಾರೆ. ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ದಾರೆ. ಅಯ್ಯೋ, ಯಾರು ರಾಜೀನಾಮೆ ಕೊಡ್ತಾರೆ ಹೋಗ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.